ರೀಸೆಂಟ್ ಟೈಮಲ್ಲಿ ತುಂಬ ಡಿಸ್ಗಸ್ಟಿಂಗ್ ಆಗಿ ಮತ್ತೆ ತುಂಬ ಅನ್ಫಿಲ್ಡ್ ಆಗಿ ನೋಡಿದೊಂದು ಮೂವಿ. ಬಟ್ ಡಿಸ್ಗಸ್ಟಿಂಗ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಅದೇ ಪೆರುಸು. ಸೊ ಈ ಮೂವಿ ಒನ್ಲೈನ್ ಏನಂದ್ರೆ, ಒಬ್ಬ ತಾತ ಹೇಳ್ತಾನೆ. ಆ ತಾತ ಏನಾಗುತ್ತೆ ಅಂದ್ರೆ, ಒಂದು ಮಾತ್ರೆ, ಕಾಮಸೂತ್ರ ಮಾತ್ರೆ ಸಮಥಿಂಗ್ ಏನೋ ಬರುತ್ತೆ, ಆ ಮಾತ್ರೆ ನುಂಗಿರ್ತಾನೆ. ನುಂಗಾದ್ಮೇಲೆ ಸತ್ತೋಗ್ತಾನೆ ತಾತ. ಸತ್ತೋದ್ಮೇಲೆ ಅವನದು ಪ್ರೈವೇಟ್ ಪಾರ್ಟ್, ಲೈಕ್ ಅವನದು ಪೆರುಸು, ಹೇಗೆ ಹೇಳಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ, ಅದು ಹಾಗೆ ಸ್ಟ್ರೈಟ್ ಆಗಿ ನಿಂತಿರುತ್ತೆ ಸತ್ತೋದ್ಮೇಲೂ ಕೂಡ. ಸೊ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ಅದನ್ನ ಹೇಗೆ ಮಲಗಿಸಿದ್ರು ಅಂಡ್ ಅದನ್ನ ಮಲಗಿಸಿದ್ರ ಇಲ್ವಾ, ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಏನೇನ್ ನಡೀತು, ಲೈಕ್ ಕಂಪ್ಲೀಟ್ ಮೂವಿ ಏನೇನ್ ನಡೀತು ಲಾಸ್ಟ್ ತನಕ, ಲಾಸ್ಟ್ ಅಲ್ಲಿ ಅದ್ ಮಲ್ಕೋತಾ ಇಲ್ವಾ ಅನ್ನೋದೇ ಈ ಕಂಪ್ಲೀಟ್ ಮೂವಿ. ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಯಾಕಂದ್ರೆ ಸರ್ಟಿಫೈಡ್ ಕೊಟ್ಟಿದ್ದಾರೆ ಈ ಮೂವಿಗೆ. ಬಟ್ 18+ ಕಾಮಿಡಿ ಮೂವಿ ಇದು, ಮಸ್ಟ್ ವಾಚ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಲಾಸ್ಟ್ ಅಲ್ಲಿ ಒಂದು ವಿಷಯ ನನ್ನ ಫ್ರೆಂಡ್ ಹೇಳಿದ್ದು ಏನಂದ್ರೆ, ಇಲ್ಲಿ ಅವ್ರಿಗೆ ಆತರ ಆಗಿರೋದ್ ಪ್ರಾಬ್ಲಮ್ ಅಲ್ಲ, ಸತ್ತಾದ್ಮೇಲೂ ಕೂಡ ಮರ್ಯಾದೆಯಿಂದ ಅವರು ಹೋಗ್ಬೇಕು, ಮರ್ಯಾದೆ ಕಳ್ಕೋಬಾರ್ದು ಅನ್ನೋದು ಒಂದು ಪ್ರೆಸ್ಟೀಜಿಯಸ್ ಥಿಂಗ್ ಇರುತ್ತೆ. ಲೈಕ್ ಮರ್ಯಾದೆ ಪ್ರಶ್ನೆ ಅಂತ ಹೇಳ್ತಾರೆ ಇದಕ್ಕೆ. ಸೊ ಆ ಮರ್ಯಾದೆ ಪ್ರಶ್ನೆಗೋಸ್ಕರ ಏನೇನ್ ಮಾಡ್ತಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಲಿ, ಅಂಡ್ ಲಾಸ್ಟ್ ಅಲ್ಲಿ ಹೇಗೆ ಫೀಲ್ ಗುಡ್ ಆಗಿ ಈ ಮೂವಿ ಮುಗಿಯುತ್ತೆ ಅನ್ನೋದೇ ಕಂಪ್ಲೀಟ್ ಮೂವಿ. ತುಂಬಾ ಚೆನ್ನಾಗಿದೆ. ಈ ವಿಷಯಗಳನ್ನ ಕಣ್ಣಾರ ನೋಡ್ತಾ ಇರ್ಬೇಕು ಅವಾಗ. ಚೆನ್ನಾಗಿದೆ. ನಿಹಾರಿಕಾ ಆಗಿರ್ಲಿ, ವೈಭವ್ ಆಗಿರ್ಲಿ, ಅಂಡ್ ಕಾರ್ತಿಕ್ ಸುಬ್ಬರಾಜ್ ಪ್ರೊಡಕ್ಷನ್ ಆಗಿರ್ಲಿ, ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಸ್ಟ್ ವಾಚ್ ಮೂವಿ. ಯಾವ OTT ಇದೆ ಅನ್ನೋದನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ.